ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ ನೇರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ವಿದ್ಯಾರ್ಥಿಗಳು ಮತ್ತು ಜನರ ಮಧ್ಯೆ ಪ್ರಧಾನಿ ಮೋದಿ ಅವರು ಕೂಡ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದಕ್ಕೂ ಮೊದಲು ಅವರು ಒಂದು ಭಾಷಣವನ್ನು ಮಾಡಿದ್ರು. ಯೋಗದ ಮಹತ್ವವನ್ನು ತಿಳಿಸ್ಕೊಟ್ರು. ಏನು ಯೋಗ ಅಂದರೆ, ಯಾತಕ್ಕೋಸ್ಕರ ನಾವು ಇದನ್ನು ಪ್ರತಿನಿತ್ಯದ ಜೀವನ ಶೈಲಿಯನ್ನಾಗಿಸ್ಕೊಳ್ಬೇಕು, ಇವತ್ತು ಜಗತ್ತು ಈ ಯೋಗವನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ, ಇದರಿಂದ ಮನುಷ್ಯನಿಗೆ ಆಗುವಂತಹ ಲಾಭಗಳೇನು, ಹೀಗೆ ಅನೇಕ ವಿಚಾರಗಳನ್ನು ಪ್ರಧಾನಿ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದರು. ಇವತ್ತು ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಬಹುತೇಕ ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ವಿಶ್ವ ದಾಖಲೆಯ ಯೋಗ ಇದು. ಆ ಗ್ರೀನ್ ಕಾರಿಡಾರ್ ನೋಡ್ತಾ ಇದ್ದೀರಲ್ಲ, ಗ್ರೀನ್ ಕಾರಿಡಾರ್ 26 ಕಿಲೋಮೀಟರ್ ಮಾಡಿದ್ದಾರೆ ವಿಶಾಖಪಟ್ಟಣಂ RK ಬೀಚ್ನಿಂದ ಭೋಗಪುರಂ ತನಕ. ಕಂಪ್ಲೀಟ್ ಕಾರಿಡಾರ್ನಲ್ಲಿ ಜನ ಮತ್ತು ವಿದ್ಯಾರ್ಥಿಗಳಿದ್ದಾರೆ. 25,000 ಜನ ಸ್ಟೂಡೆಂಟ್ಸೇ ಇದ್ದಾರೆ. ಏಕಕಾಲಕ್ಕೆ ಎಲ್ಲರ ಅಭ್ಯಾಸ, ಏಕಕಾಲದಲ್ಲಿ ಅಲ್ಲಲ್ಲಿ ಮೈಕ್ ಹಾಕಿದ್ದಾರೆ. ಒಂದು 3 ಜನ ವೇದಿಕೆಯ ಮೇಲೆ ತೋರಿಸ್ಕೊಡ್ತಾ ಇದ್ದಾರೆ ಯಾವ ಥರ ಮಾಡಬೇಕು ಅಂತ. ಒಬ್ಬರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೇಗಿರುತ್ತೆ, ಯಾವ ಥರ ಮಾಡಬೇಕು. ಮಾರ್ಗದರ್ಶನವಿಲ್ಲದೆ ಯೋಗಾಭ್ಯಾಸವನ್ನು ಯಾರು ಪ್ರಾಕ್ಟೀಸ್ ಮಾಡಬಾರ್ದು. ಅಂದರೆ ನಿಮಗೆ ಚೆನ್ನಾಗಿ ಅದು ಗೊತ್ತಾಗೋ ತನಕ, ಆಮೇಲೆ ಇಂಡಿವಿಜುವಲ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ವಿಶಾಖಪಟ್ಟಣಂನ ವಿಶ್ವ ದಾಖಲೆಯ ಯೋಗವನ್ನು ತಾವೀಗ ಗಮನಿಸ್ತಾ ಇದ್ದೀರ. ಪ್ರಧಾನಿ ಮೋದಿ ಅವರು ಬರ್ತಾರೆ ಅನ್ನೋ ಕಾರಣಕ್ಕೆ ಅತ್ಯದ್ಭುತ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದ್ಭುತ ಕಾರ್ಯಕ್ರಮ. ಯಾಕೆಂದರೆ ಏಕಕಾಲಕ್ಕೆ ಇಷ್ಟೊಂದು ಜನರನ್ನು ಸೇರಿಸಿ ಯೋಗಾಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರವಲ್ಲ. ಆ ರಿಸ್ಕನ್ನು ಆಂಧ್ರ ಗವರ್ನಮೆಂಟ್ ತಗೊಂಡಿದೆ. ವಿಶ್ವದ ಎಲ್ಲ ದೇಶಗಳು 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇವತ್ತು ಆಚರಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಇದಕ್ಕೆ ಮಹತ್ವ ಅಂತಂದರೆ, ಯೋಗ ಭಾರತದ ಅಮೂಲ್ಯ ಪರಂಪರೆ. ಅದು ಹುಟ್ಟಿದ್ದೇ ನಮ್ಮ ಭಾರತದಲ್ಲಿ. ಈಗೀಗ ಪ್ರಪಂಚದಾದ್ಯಂತ ನಿಧಾನವಾಗಿ ಯೋಗ ಹರಡ್ತಾ ಇದೆ. ಜನ ಒತ್ತಡದಿಂದ ಹೊರಬರಬೇಕು ಮತ್ತು ತಮ್ಮನ್ನು ತಾವು ಧನಾತ್ಮಕವಾಗಿ, ಅಂದರೆ ಪಾಸಿಟಿವ್ ಆಗಿ ಇಟ್ಕೋಬೇಕು. ಅದಕ್ಕೆ ಯೋಗ ಸಹಾಯ ಮಾಡುತ್ತೆ. ಭಾರತದಲ್ಲಿ ಯೋಗ ಪದ್ಧತಿ ಹುಟ್ಟುಕೊಂಡಿದ್ದು ಸುಮಾರು 5,000 ವರ್ಷಗಳ ಹಿಂದೆ. ಆಗಲೇ ಯೋಗ ಪದ್ಧತಿ ರೂಢಿಯಲ್ಲಿತ್ತು ಅನ್ನೋದಕ್ಕೆ ನಮ್ಮ ಹತ್ರ ಪುರಾವೆಗಳಿವೆ. ಯೋಗವನ್ನು ಇವತ್ತು ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಜನ ಅಭ್ಯಾಸ ಮಾಡ್ತಾ ಇದ್ದಾರೆ. ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರುವ ಉದ್ದೇಶದಿಂದಲೇ ಪ್ರತಿ ವರ್ಷ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತೆ. ಇದು ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಯಿತು ಅಂದರೆ, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೋಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕರಡು ಪ್ರಸ್ತಾವನೆಯನ್ನು 2014, ಅಂದರೆ ಮೋದಿಯವರು ಮೊದಲ ಬಾರಿ ಪ್ರಧಾನಿ ಆದ್ರಲ್ಲ, ಆ ವರ್ಷ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿಯಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಅವರು ಮಂಡಿಸ್ತಾರೆ. ವಿಶ್ವಸಂಸ್ಥೆಗೆ ಅದು ಐತಿಹಾಸಿಕ ಕ್ಷಣ. ಅದರ ಸದಸ್ಯ ರಾಷ್ಟ್ರಗಳು ಅಭೂತಪೂರ್ವ ಬೆಂಬಲವನ್ನು ಕೊಟ್ಟವು. ವಿಶ್ವಸಂಸ್ಥೆಯ 193 ರಾಷ್ಟ್ರಗಳ ಪೈಕಿ 177 ದೇಶಗಳು ಆಯಿತು ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ನಾವು ಮಾಡೋಣ ಅಂತ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ 2015 ಜೂನ್ 21ನೇ ತಾರೀಕು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದೆಹಲಿಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಡೆಲ್ಲಿನಲ್ಲಿ
ರಾಜಪಥದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಸೇರಿ 84 ರಾಷ್ಟ್ರಗಳ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಟ್ಟು 21 ಆಸನಗಳನ್ನು ಅವತ್ತು ಅಭ್ಯಾಸ ಮಾಡಿದರು. ಇದು ಯೋಗ ಅಂತಕ್ಕಂಥದ್ದು ಕೇವಲ ದೇಹವನ್ನು ಸರಿಪಡಿಸೋದು ಮಾತ್ರವಲ್ಲ, ಮನಸ್ಸು, ದೇಹ ಮತ್ತು ಆತ್ಮ ಸೇರಿದ ಎಲ್ಲ 3 ಅಂಶಗಳನ್ನು ಫಿಲ್ಟರ್ ಮಾಡುತ್ತಂತೆ, ಶುದ್ಧೀಕರಿಸುತ್ತಂತೆ ಯೋಗಾಸನ. ಅಂದರೆ ಪ್ರಕೃತಿಯ ಜೊತೆಗೆ ನಾವು ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಯೋಗವೇ ಸೇತುವೆ ಅಂತ. ಅದನ್ನೇ ಪ್ರಧಾನಿ ಮೋದಿಯವರು ಭಾಷಣದಲ್ಲಿ ಹೇಳಿದ್ದು. ವ್ಯಾಯಾಮ ಮಾತ್ರ ಅಲ್ಲ, ಇದು ನಿಮ್ಮೊಂದಿಗೆ ವಿಶ್ವ ಮತ್ತು ಪ್ರಕೃತಿಯ ಜೊತೆ ಏಕತೆಯ ಅರ್ಥವನ್ನು ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲಿ ಸೇರಿರ್ತಕ್ಕಂಥ ಅಷ್ಟು ಜನ ಇದ್ದಾರಲ್ಲ ನೋಡಿ, ಅಲ್ಲಿ ಯಾವುದೇ ಜಾತಿ, ಧರ್ಮ, ಭೇದ ಭಾವ ಏನೂ ಇಲ್ಲ. ಎಲ್ಲರೂ ಒಂದು ಅನ್ನುವಂತಹ ಭಾವನೆ, ಸೌಹಾರ್ದತೆ ನಮ್ಮಲ್ಲಿ ನೆಲೆಸುತ್ತೆ. ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಪ್ರಾಕೃತಿಕ ಪ್ರಜ್ಞೆ ಅಂತ ನಾವೇನು ಹೇಳ್ತೀವಿ, ಇದನ್ನು ಯೋಗಕ್ಷೇಮವನ್ನು ಸುಧಾರಿಸುವುದೇ ಯೋಗ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಯೋಗಕ್ಷೇಮಂ ವಹಾಮ್ಯಹಂ. ಸೊ RK ಬೀಚ್ನಿಂದ ಭೋಗಪುರಂ ತನಕ 26 ಕಿಲೋಮೀಟರ್ಗಳ ಕಾರಿಡಾರ್ನಲ್ಲಿ ಸುಮಾರು 5 ಲಕ್ಷ ಜನ ಭಾಗವಹಿಸಿರ್ತಕ್ಕಂಥ ಅಭೂತಪೂರ್ವವಾದಂತಹ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಗಿನ್ನಿಸ್ ದಾಖಲೆಯಾಗಬೇಕು ಅನ್ನೋ ಗುರಿಯಲ್ಲಿ ಆಂಧ್ರ ಸರ್ಕಾರ ಗ್ರೀನ್ ಕಾರಿಡಾರನ್ನು ಮಾಡಿಕೊಂಡಿದೆ. ಒಂದು ರೀತಿಯಲ್ಲಿ ಈ 11 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಳಲ್ಲಿ ಅತಿ ಹೆಚ್ಚು ಜನ ಸೇರಿರ್ತಕ್ಕಂಥದ್ದು ಈ ವಿಶಾಖಪಟ್ಟಣಂನಲ್ಲಿ. ಅಂದರೆ ಮೋದಿಯವರ ಕಾರ್ಯಕ್ರಮನ ಹೇಳ್ತಾ ಇರೋದು. ಅದನ್ನು ಹೊರತುಪಡಿಸಿದರೆ ನಿಮಗೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. 177 ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇವತ್ತು ಕಲ್ಪಿಸ್ಕೊಂಡಿದ್ದಾರೆ. ಅಂದರೆ ಆಯಾ ದೇಶಗಳ ಕಾಲಮಾನಕ್ಕೆ ತಕ್ಕಂತೆ. ಯಾಕೆಂದರೆ ವಿಶ್ವಸಂಸ್ಥೆಯಿಂದ ಅಂಗೀಕಾರವಾಗಿರ್ತಕ್ಕಂಥದ್ದು ಒಂದು ಭೂಮಿ ಒಂದು ಆರೋಗ್ಯ ಅಂತಕ್ಕಂಥ ಥೀಮ್. ಈ ಸರ್ತಿ ವರ್ಷ ಒಂದೊಂದು ಥೀಮ್ ಇಟ್ಕೋತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹುಬ್ಬಳ್ಳಿಯಲ್ಲಿ ಐ ಥಿಂಕ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿರೋದನ್ನು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಮೆಟ್ಟಿಲುಗಳ ಮೇಲೆ ಅಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇದೆ.